ಫ್ರೆಂಡ್ಸ್, ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ 25 ವರ್ಷ ದಾಟಿದ ನಂತರ ತುಂಬ ಜನರದ್ದು ಕೂದಲು ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂಚೆ ಎಲ್ಲ ಏನಾಗುತ್ತಿತ್ತು ಅಂತ ಹೇಳಿದ್ರೆ 40 ವರ್ಷ ದಾಟಿದ ನಂತರ ಬೆಳ್ಳಗಾಗ್ತಿತ್ತು. ಇವಾಗ 25 ವರ್ಷ ಆಯಿತು ಅಂತ ಹೇಳುವಾಗನೇ ಕೂದಲೆಲ್ಲ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರು ಪಾಪ ಮಕ್ಕಳಿಗೂ ಕೂಡ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ 14-15 ವರ್ಷ ಇರುವಾಗನೇ ಏನಾಗುತ್ತೆ ಅಂತ ಹೇಳಿದ್ರೆ ಕೂದಲು ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಉಂಟಲ್ಲ, ಒಂದೇ ಸಲ ಫುಲ್ ಕೂದಲು ಬೆಳ್ಳಗಾದರೆ ನಾವು ಕೆಮಿಕಲ್ ಇರುವ ಹೇರ್ ಡೈ ಉಪಯೋಗಿಸಬಹುದು. ಆದರೆ ಮಧ್ಯದಲ್ಲಿ ಒಂದೊಂದು ಕೂದಲು ಬೆಳ್ಳಗಾದರೆ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಹೇರ್ ಡೈ ಉಪಯೋಗಿಸಿದ್ರೆ ಅಂದರೆ ಕೆಮಿಕಲ್ ಇರುತ್ತಲ್ಲ ಅದರಲ್ಲಿ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇರುವ ಕೂದಲು ಜಾಸ್ತಿ ಆಗುತ್ತೆ ಬೆಳ್ಳಗೆ. ಅಂದರೆ ಮಧ್ಯದಲ್ಲಿ ಒಂದೊಂದು ಕೂದಲು ಬೆಳ್ಳಗೆ ಉಂಟು ಅಂತ ಹೇಳ್ಕೊಂಡಾದ್ರೆ ಆ ಎಲ್ಲ ಕೂದಲು ಕೂಡ ಬೆಳ್ಳಗಾಗುತ್ತೆ. ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಹೇರ್ ಡೈ ಬಳಸದೆ, ಯಾವುದೇ ಕೆಮಿಕಲ್ ಇರುವ ವಸ್ತು ಬಳಸದೆ ಮನೆಯಲ್ಲೇ ಉಂಟಲ್ಲ ನೀವು ಹೇಗೆ ಕೂದಲನ್ನು ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ಕಪ್ಪಾಗಿ ಆಗುವ ಹಾಗೆ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತೇನೆ. ಇದನ್ನು ಚಿಕ್ಕ ಮಕ್ಕಳಿಗೂ ಕೂಡ ಅಂದರೆ ಬಿಳಿ ಕೂದಲು ಆಗಿದೆ ಅಂತ ಹೇಳ್ಕೊಂಡಾದ್ರೆ ಅವರಿಗೂ ಕೂಡ ಕೊಡಿ. ಜೊತೆಗೆ ಚಿಕ್ಕ ಮಕ್ಕಳಿಗೆ ಕೂದಲು ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಆದಷ್ಟು ಪ್ರೋಟೀನ್ ಇರುವ ಆಹಾರವನ್ನು ಕೊಡಿ ಅವರಿಗೆ. ಅಂದರೆ ಮೊಟ್ಟೆ ಆಗಲಿ ಅಥವಾ ಬೇಳೆಕಾಳುಗಳಾಗಲಿ ಅಥವಾ ಸೊಪ್ಪು ತರಕಾರಿ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಕೊಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ದೇಹದ ಒಳಗಡೆಯಿಂದನೇ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ ಸಿಗೋದ್ರಿಂದ ಅವ್ರದ್ದು ಕೂದಲು ಕೂಡ ಒಳಗಿಂದನೇ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಅಂದರೆ ಇಂಥದ್ದೆಲ್ಲ ಬಳಸಿಕೊಂಡು ಕಪ್ಪು ಮಾಡುವುದು ಅಂದರೆ ಏಜ್ ಚಿಕ್ಕದಲ್ವಾ, ಆ ಕಾರಣಕ್ಕೆ ಹೇಳ್ತಾ ಇರೋದು. ವಯಸ್ಸು ಆದ ನಂತರ ನೀವು ಏನು ಪ್ರೋಟೀನ್ ತಗೊಂಡ್ರೂ ಕೂಡ ನಿಮ್ಮದು ಬೆಳ್ಳಗಾಗೋದು ಆಗುತ್ತೆ. ಆದರೆ ಚಿಕ್ಕ ವಯಸ್ಸಿನವರಿಗೆ ಹೇಳೋದು. ಮತ್ತು ಆದಷ್ಟು ಉಂಟಲ್ಲ ಪ್ರತಿದಿನ ಉಂಟಲ್ಲ ಏನು ಮಾಡಿ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಕೂದಲು ಕಪ್ಪಾಗ್ತಿದೆ ಅಂತ ಹೇಳಿದ್ರೆ ಇದು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ನೆಲ್ಲಿಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಮೆಂತೆ ಅಷ್ಟನ್ನು ಕೂಡ ಹಾಕಿ ಉಂಟಲ್ಲ ಎಣ್ಣೆಯನ್ನು ಮಾಡಿ ಕೊಬ್ಬರಿ ಎಣ್ಣೆಗೆ ಹಾಕಿ, ನೀವು ಅಲ್ಲಿದ್ರೆ ಕೊಬ್ಬರಿ ಎಣ್ಣೆ ಬೇಡ ಅಂತ ಹೇಳಿದ್ರೆ ನೀವು ಯಾವುದು ಆಯಿಲ್ ಯೂಸ್ ಮಾಡ್ತೀರೋ ನೋಡಿ ಅದನ್ನು ಹಾಕ್ಬೋದು. ಹಾಕಿ ಉಂಟಲ್ಲ ಅದನ್ನು ಪ್ರತಿದಿನ ಅವರಿಗೆ ಸಾಯಂಕಾಲ ಸ್ಕೂಲಿಂದ ಬರ್ತಾರೆ ನೋಡಿ ಅಥವಾ ಕಾಲೇಜಿಂದ ಬರ್ತಾರೆ ಚೆಂದ ಮಾಡಿ ಹಾಕಿ ಮಸಾಜ್ ಮಾಡಿ, ಆಮೇಲೆ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗಲಿಕ್ಕೆ ಹೇಳಿ. ಹೀಗೆ ಮಾಡಿದ್ರು ಕೂಡ ಏನಾಗುತ್ತೆ ಅಂತ ಹೇಳಿದರೆ ಕೂದಲು ಉಂಟಲ್ಲ ಬೆಳ್ಳಗಾಗಿದ್ದು ಸರಿಯಾಗುತ್ತೆ. ಈ ಮಕ್ಕಳು ಇವಾಗ ತಲೆಗೆ ಎಣ್ಣೆ ಹಾಕೊಳ್ಳಿಕ್ಕೆ ಕೇಳೋದಿಲ್ಲ. ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಅವರಿಗೆ ಈ ಸಮಸ್ಯೆ ಬರ್ತಾ ಉಂಟು. ಮತ್ತು ಟೆನ್ಷನ್ ಕೂಡ ಇವಾಗಿನ ಮುಂಚಿನ ಕಾಲದಲ್ಲಿ ಜಾಸ್ತಿ ದೊಡ್ಡ ಏಜ್ನವರಿಗೆ ಟೆನ್ಷನ್ ಇತ್ತು. ಇವಾಗಿನ ಚಿಕ್ಕ ಮಕ್ಕಳಿಗೆ ಟೆನ್ಷನ್ ಜಾಸ್ತಿ ಆಗಿದೆ. ಅದರಿಂದ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕೂದಲೆಲ್ಲ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಿಡಿ, ಅಂದರೆ ಮಕ್ಕಳದ್ದು ನಾನು ಹೇಳ್ತಾ ಇರೋದು. ಇವಾಗ ದೊಡ್ಡವರಿಗೆ ನಿಮಗೆ ಮಧ್ಯದಲ್ಲಿ ಒಂದೊಂದು ಕೂದಲು ಬೆಳ್ಳಗಾಗಿದೆ, ಫುಲ್ ಕೂದಲು ಬೆಳ್ಳಗಾಗಲಿಲ್ಲ, ನಮಗೆ ಹೇರ್ ಡೈ ಉಪಯೋಗಿಸಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡಬೇಕು ಅಂತ ಹೇಳಿದರೆ, ನೀವೇನು ಮಾಡಬೇಕು ಅಂತ ಹೇಳಿದರೆ ಇಂಡಿಗೋ ಪೌಡರ್ ಅಂತ ಹೇಳ್ಕೊಂಡು ಸಿಗುತ್ತೆ. ಆಯಿತಾ? ನೀವು ಫಸ್ಟು ಇಂಡಿಗೋ ಪೌಡ್ರನ್ನು ತೊಗೊಳ್ಬೇಕು. ತೊಗೊಳ್ಳುವಾಗ ಉಂಟಲ್ಲ ದಯವಿಟ್ಟು ಫ್ಯಾನ್ಸಿ ಸ್ಟೋರ್ಗಳಲ್ಲೆಲ್ಲ ಇಂಡಿಗೋ ಪೌಡರ್ ತೊಗೊಳ್ಬೇಡಿ. ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡ್ರೆ ಅಥವಾ ನಿಮಗೆ ಕೆಲವೊಂದು ಆನ್ಲೈನಲ್ಲೆಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಅವರು ಒರಿಜಿನಲ್ ಇಂಡಿಗೋ ಪೌಡರ್ ಕೊಡೋದಿಲ್ಲ. ಯಾವಾಗದ್ದು ಓಲ್ಡ್ ಸ್ಟಾಕ್ ಪೌಡರ್ಗಳನ್ನೆಲ್ಲ ಕೊಡ್ತಾರೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ತಲೆ ಕೂದಲು ಉಂಟಲ್ಲ ಬೆಳ್ಳಗಿದ್ದು ಹಾಗೆ ಇರುತ್ತೆ, ಕಪ್ಪಗಾಗುವುದಿಲ್ಲ. ಆಮೇಲೆ ಹೇಳೋದು ನಮಗೆ ಇಂಡಿಗೋ ಪೌಡರ್ ಹಾಕಿದ್ದೇನೆ ಆದರೂ ಕೂಡ ನಂದು ಕೂದಲು ಹಾಗೆ ಉಂಟಂತ. ಆಯುರ್ವೇದಿಕ್ ಶಾಪ್ಗಳಲ್ಲಿ ನೋಡಿ, ನಿಮ್ಮನೆ ಹತ್ತಿರದಲ್ಲಿ ಯಾವುದು ಆಯುರ್ವೇದಿಕ್ ಶಾಪ್ ಉಂಟು ನೋಡಿ ಅಲ್ಲಿಗೆ ಹೋಗಿ ಇಂಡಿಗೋ ಪೌಡರನ್ನು ತೊಗೊಳ್ಳಿ. ನಾನಿದು ಮಲ್ನಾಡ್ ಸ್ಟೋರಲ್ಲಿ ತೊಗೊಂಡಿರೋದು. ನಿಮಗೆ ಯಾವುದು ಹತ್ತಿರ ಉಂಟು ನೋಡಿ ಅಲ್ಲಿ ಹೋಗಿ ತೊಗೊಳ್ಳಿ. ಮತ್ತು ತೊಗೊಳ್ಳುವಾಗ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದರೆ ಇಲ್ಲಿ ನೋಡಿ ಬೆಸ್ಟ್ ಬಿಫೋರ್ ನೋಡಿ, ಇಲ್ಲಿ ಬರ್ದಿದೆ ನೋಡಿ ಬೆಸ್ಟ್ ಬಿಫೋರ್ 12 months ಅಂತ ಹೇಳ್ಕೊಂಡು ಬರ್ದಿದ್ದಾರೆ. ಅಂದರೆ ಅದ್ರದ್ದು ಎಕ್ಸ್ಪೈರಿ ಡೇಟ್ ಕೂಡ ನೋಡಬೇಕು ನೀವು. ಯಾವಾಗ ಅದು ಆಗಿದೆ ಅದರ ನಂತರ ನಿಮ್ಮದು ಎಕ್ಸ್ಪೈರಿ ಡೇಟ್ ಯಾವಾಗ ಉಂಟು ಅದನ್ನು ಕೂಡ ನೋಡಬೇಕು. ಯಾಕಂತ ಹೇಳಿದ್ರೆ ಓಲ್ಡ್ ಎಲ್ಲ ತೊಗೊಂಡ್ರು ಕೂಡ ನಿಮ್ಮದು ಕೂದಲು ಸರಿ ಆಗೋದಿಲ್ಲ, ಬೆಳ್ಳಗಿದ್ದು ಬೆಳ್ಳಗೆ ಇರುತ್ತೆ. ಆದಷ್ಟು ಆಯುರ್ವೇದಿಕ್ ಶಾಪ್ಗಳಲ್ಲೇ ಇದನ್ನು ತೊಗೊಳ್ಳಿ. ಮತ್ತು ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡು ಆಮೇಲೆ ನಂದು ಕೂದಲು ಕಪ್ಪಗಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಇಂಡಿಗೋ ಪೌಡರ್ ತೊಗೊಳ್ಬೇಕು. ಎರಡನೇದು ಯಾವುದು ತೊಗೊಳ್ಬೇಕು ಅಂತ ಹೇಳಿದರೆ ಹೆನ್ನ ತೊಗೊಳ್ಬೇಕು. ಹೆನ್ನ ಬೇಕಾದರೆ ನೀವು ಎಲ್ಲಿ ಬೇಕಾದರೆ ತೊಗೊಳ್ಳಿ, ಫ್ಯಾನ್ಸಿ ಸ್ಟೋರಲ್ಲಿ ಬೇಕಾದರೆ ತೊಗೊಳ್ಳಿ ಅಥವಾ ಆಯುರ್ವೇದಿಕ್ ಶಾಪಲ್ಲಿ ಬೇಕಾದರೆ ತೊಗೊಳ್ಳಿ. ಇಲ್ಲ ನಿಮ್ಮ ಮನೆಯಲ್ಲೇ ಉಂಟು, ಮೆಹಂದಿ ಗಿಡ ಉಂಟು, ಮದರಂಗಿ ಗಿಡ ಉಂಟು ಅಂತ ಹೇಳಿದರೆ ಮನೆಯದಾದರೂ ಕೂಡ ಪರವಾಗಿಲ್ಲ. ನೀವು ಏನು ಮಾಡಬೇಕು, ಫಸ್ಟ್ ಮಾಡಬೇಕಾಗಿದೆ ಕೆಲಸ ಎರಡನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಮಿಕ್ಸ್ ಮಾಡಿಕೊಂಡು ಹಚ್ಚಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೂದಲು ಬೆಳ್ಳಗಿದ್ದು ಕಪ್ಪಗಾಗಲ್ಲ. ನೀವು ಏನು ಮಾಡಿ ಅಂತ ಹೇಳಿದರೆ ಮೊದಲನೇ ದಿನ ಉಂಟಲ್ಲ ಬರೀ ಇಂಡಿಗೋ ಪೌಡರ್ ಹಾಕಿ, ಅದರ ನೆಕ್ಸ್ಟ್ ಡೇ ಏನಂತ ಹೇಳಿದರೆ ಹೆನ್ನ ಹಾಕಿ. ಹೇಗೆ ಹಾಕಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ನಾನು. ನೀವು ಫಸ್ಟು ಮೆಹಂದಿ ಪೌಡರನ್ನು ಇದು ಇಂಡಿಗೋ ಪೌಡರನ್ನು ಏನು ಮಾಡಬೇಕು ಅಂತ ಹೇಳಿದರೆ ಮುಂಚಿನ ದಿವಸ ಅಂದರೆ ನೀವು ನಾಳೆ ಬೆಳಿಗ್ಗೆ ಅಥವಾ ನಾಳೆ ಸಾಯಂಕಾಲ ಹಾಕ್ತೀರಾ ಅಂತ ಹೇಳಿದರೆ ನೈಟ್ ಏನು ಮಾಡಿ ಅಂತ ಹೇಳಿದರೆ ಇದು ಇಂಡಿಗೋ ಪೌಡರ್ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಉಂಟಲ್ಲ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಕಬ್ಬಿಣದ ಕಾವಲಿ ಆಗಿರಬೇಕು ಅಥವಾ ಪಾತ್ರೆ ಆಗಿರಬೇಕು. ನಿಮ್ಮದು ಕಬ್ಬಿಣ ಬಿಟ್ಟು ಬೇರೆದರಲ್ಲಿ ಹಾಕಿದರೆ ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲಸ ಮಾಡೋದಿಲ್ಲ.
ಆದ್ದರಿಂದ ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ಉಂಟಲ್ಲ, ಸ್ವಲ್ಪ ನೀರನ್ನು ಹಾಕಿ ಇಂಡಿಗೋ ಪೌಡರ್ ಹಾಕಿ ಚಂದ ಮಾಡಿ ಕುದಿ ಬರುವ ಹಾಗೆ ಮಾಡಿ ಅದನ್ನು ಇಡೀ ರಾತ್ರಿ ಹಾಗೇ ಬಿಡಿ, ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಇಡೀ ರಾತ್ರಿ ಹಾಗೆ ಬಿಟ್ಟರೆ ಮಾರನೇ ದಿವಸ ಬೆಳಿಗ್ಗೆ ನೀವು ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಪ್ಪಾಗಿರುತ್ತೆ. ಅದು ಇಂಡಿಗೋ ಪೌಡರ್ ಇದು ಗ್ರೀನ್ ಕಲರ್ ಉಂಟು ನೋಡಿ, ಅದು ಕಪ್ಪಾಗಿರುತ್ತೆ. ಅದರ ನಂತರ ನೀವು ಬೆಳಿಗ್ಗೆ ಬೇಕಾದರೆ ಹಾಕೋಬಹುದು ಅಥವಾ ಸಾಯಂಕಾಲ ತನಕ ಬಿಟ್ಟು, ಅಂದರೆ ನಾವು ಕೆಲಸ ಎಲ್ಲ ಬಿಟ್ಟುಕೊಂಡು ಬಂದು ಮಾಡ್ತೀವಿ ಅಂತ ಹೇಳಿದ್ರೆ ಆವಾಗ ಆದರೂ ಕೂಡ ಪರವಾಗಿಲ್ಲ. ಫಸ್ಟು ಹಚ್ಕೊಳ್ಳಿ ಆಯಿತಾ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಹಚ್ಚಿದ ನಂತರ ಏನು ಮಾಡಿದೆ ಅಂತ ಹೇಳಿದ್ರೆ ಶಾಂಪು ಹಾಕಿ ತಲೆ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ, ಬರೇ ನೀರಲ್ಲಿ ಸ್ನಾನ ಮಾಡಬೇಕು. ಮಾರನೇ ದಿವಸ ಏನು ಮಾಡಿ ಅಂತ ಹೇಳಿದರೆ ಅದೇ ರೀತಿಯಲ್ಲೇ ಇವತ್ತು ಇಂಡಿಗೋ ಪೌಡರ್ ಹಚ್ಚಿದ್ರಲ್ಲ ತಲೆಗೆ, ಆ ದಿವಸವೇ ಏನು ಮಾಡಿ ಅಂತ ಹೇಳಿದರೆ ನೀವು ಹೆನ್ನ ಕೂಡ ಕಲಸಿಡಬೇಕು. ಯಾವ ರೀತಿ ಅಂತ ಹೇಳಿದರೆ ಇದು ಕಬ್ಬಿಣದ ಪಾತ್ರೆಯಲ್ಲೇ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಬೇರೆ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಚಿಕ್ಕದೊಂದು ಕಡಾಯಿ ಥರದ್ದು ಬರ್ತದಲ್ಲ ಕಬ್ಬಿಣದ, ಅದು ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಹಾಕಿ ಸ್ವಲ್ಪ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಟೀ ಪೌಡರ್ ಹಾಕಿ ಉಂಟಲ್ಲ, ಟೀ ಪೌಡರಲ್ಲಿ ಚಂದ ನೀರು ಮತ್ತು ಟೀ ಪೌಡರ್ ಕುದಿತಾ ಇರುತ್ತಲ್ವ, ಆವಾಗ ಏನು ಮಾಡಿ ಅಂತ ಹೇಳಿದ್ರೆ ಹೆನ್ನ ಪೌಡ್ರನ್ನು ಫಸ್ಟ್ ಒಂದು ಸಲ ಏನು ಮಾಡಿ ಅಂತ ಹೇಳಿದ್ರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಚಂದ, ಅಂದರೆ ಗಂಟು ಬರಬಾರ್ದಲ್ಲ, ಆ ಕಾರಣಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಮಿಕ್ಸ್ ಮಾಡಿದ್ದನ್ನು ನೀವು ಟೀ ಡಿಕಾಕ್ಷನ್ ಉಂಟಲ್ಲ ಅದಕ್ಕೆ ಹಾಕಬೇಕು. ಹಾಕಿ ಅದನ್ನು ಕೂಡ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಕುದಿ ಬರಲಿ. ಕುದಿ ಬಂದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ತೆಗೆದು ಹಾಗೆಯೇ ಡಿಸೈಡಲ್ಲಿ. ಅದ್ರ ನಂತರ ಮಾರನೇ ದಿವಸ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಹಚ್ಕೊಳ್ಳಿಕ್ಕೆ ರೆಡಿ ಆಗುತ್ತೆ. ಒಂದೇ ದಿವಸ ಹಚ್ಕೊಳ್ಳೋದಕ್ಕಿಂತ, ಅಂದರೆ ಮಾಡಿದ ಕೂಡಲೇ ಹಚ್ಕೊಳ್ಳೋದಕ್ಕಿಂತ ಒಂದು ದಿವಸ ಬಿಟ್ಟು ಹಚ್ಚಿದರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಆದ್ದರಿಂದ ಹೇಳ್ತಿರೋದು ಏನು ಮಾಡಿ ಅಂತ ಹೇಳಿದರೆ ಹಾಕಿ ಆಯಿತಾ. ನಿಮಗೆ ಒಂದು ವೇಳೆ ನೀವು ಎಗ್ ತಿನ್ನುವವರು, ಅಂದರೆ ಮೊಟ್ಟೆ ತಿನ್ನುವವರೆಲ್ಲ ಆಗಿದ್ರೆ ಏನು ಮಾಡಿ ಅಂತ ಹೇಳಿದರೆ ಇದಕ್ಕೆ, ಅಂದರೆ ನಮ್ಮ ಮಾರನೇ ದಿವಸ ಇದು ತಣ್ಣಗಾಗಿರುತ್ತಲ್ವ, ಅದ ನಂತರ ಒಂದು ಮೊಟ್ಟೆದು ವೈಟ್ ಮಾತ್ರ ಆಯಿತಾ, ಯೆಲ್ಲೋ ಕಲರ್ ಹಾಕಲಿಕ್ಕೆ ಹೋಗ್ಬೇಡಿ, ಆಮೇಲೆ ವಾಸನೆಯಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ವೈಟ್ ಮಾತ್ರ ಉಂಟಲ್ಲ ಹಾಕಿ ಉಂಟಲ್ಲ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ತಲೆಗೆ ಹಚ್ಕೊಳ್ಳಿ. ಪ್ಯಾಕ್ ಥರ ಹಚ್ಕೊಂಡು ಉಂಟಲ್ಲ 2 ಗಂಟೆ ಬಿಟ್ಟು ಸ್ನಾನ ಮಾಡಿ. ನೀವು ಒಳ್ಳೇದು ಏನಂತ ಹೇಳಿದ್ರೆ, ಅಂದರೆ ನೀವು ಇದನ್ನು ಯೂಸ್ ಮಾಡುವಾಗ ಉಂಟಲ್ಲ ಶಾಂಪು ಯೂಸ್ ಮಾಡಬಾರ್ದು ಮತ್ತು ಬಿಸಿ ನೀರು ಯೂಸ್ ಮಾಡಬಾರ್ದು, ತಣ್ಣ ನೀರನ್ನೇ ಯೂಸ್ ಮಾಡಬೇಕು. ಆದ್ದರಿಂದ ನಾನು ಹೇಳೋದು ಏನಂತ ಹೇಳಿದರೆ ಯಾವಾಗ ರಜೆ ಇರುತ್ತೆ ನೋಡಿ ಆ ಟೈಮಲ್ಲಿ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಅಂದರೆ ಕೆಲಸಕ್ಕೆಲ್ಲ ಹೋಗುವಾಗ ಉಂಟಲ್ಲ ನೀವು ಶಾಂಪು ಯೂಸ್ ಮಾಡಿದ್ರೆ ಅದು ಸ್ವಲ್ಪ, ಅಂದರೆ ನಿಮಗೆ ಅದು ಒಂಥರ ಅಂಟು ಥರ ಆಗ್ಬೋದು. ಆದ್ದರಿಂದ ನಾನು ಹೇಳ್ತಾ ಇರೋದು ಶನಿವಾರ ದಿವಸ, ಅಂದರೆ ಫ್ರೈಡೇ ದಿವಸ ಉಂಟಲ್ಲ ಫ್ರೈಡೇ ಈವ್ನಿಂಗ್ ಉಂಟಲ್ಲ ಇಂಡಿಗೋ ಪೌಡರ್ನನ್ನು ರೆಡಿ ಮಾಡಿಟ್ಟುಂಟಲ್ಲ, ಸಾಟರ್ಡೆ ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಇದನ್ನು ತಲೆಗೆ ಹಚ್ಬೋದು. ಸಾಟರ್ಡೆ ಈವ್ನಿಂಗ್ ಉಂಟಲ್ಲ ಮೆಹಂದಿ ಪೌಡ್ರನ್ನು, ಅಂದರೆ ಹೆನ್ನವನ್ನು ಹಾಕಿಟ್ಟು ಸಂಡೇ ಹಚ್ಬೋದು. ಆಮೇಲೆ ಮಂಡೇ ಉಂಟಲ್ಲ ನೀವು ಕೆಲಸಕ್ಕೆ ಹೋಗುವಾಗ ತಲೆ ಸ್ನಾನ ಮಾಡಿಕೊಂಡು ಶಾಂಪು ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಹೋಗ್ಬೋದು. ಆವಾಗ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಇದು ಹಚ್ಚಿದ ಕೂಡಲೇ ನೀವು ಶಾಂಪು ಯೂಸ್ ಮಾಡಲಿಕ್ಕಿಲ್ಲ, ಬಿಸಿ ನೀರು ಕೂಡ ಯೂಸ್ ಮಾಡಲಿಕ್ಕಿಲ್ಲ. ಇದೆರಡು ನೆನಪು ಇಟ್ಕೊಳ್ಬೇಕು ನೋಡಿ. ಇದು ಯಾವುದು ಕೂಡ ಕೆಮಿಕಲ್ ಇಲ್ಲದೆ ಇರುವ ಕಾರಣಕ್ಕೆ ನಿಮ್ಮದು ಕೂದಲು ಉಂಟಲ್ಲ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮತ್ತು ಸ್ಟ್ರಾಂಗ್ ಆಗುತ್ತೆ ಆಯಿತಾ. ಏನು ಕೂಡ ಅಂದರೆ ಉದುರುದೆಲ್ಲ ಸಮಸ್ಯೆ ಇರ್ತದೆ ನೋಡಿ, ಅದು ಹೋಗುತ್ತೆ ಆಯಿತಾ. ಮತ್ತೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಮೊಟ್ಟೆ ಹಾಕಿರೋದ್ರಿಂದ ಉಂಟಲ್ಲ, ಎಲ್ಲರಿಗೂ ಕೂಡ ಹಾಕಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಮೊಟ್ಟೆ ಹಾಕಿರೋದ್ರಿಂದ ನಿಮ್ಮದು ಕೂದಲು ಶೈನಿಂಗ್ ಕೂಡ ಬರುತ್ತೆ. ನಿಮಗೆ ಮೊಟ್ಟೆ ಬೇಡ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಮೊಸರು ಕೂಡ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು, ಯಾವುದು ಕೂಡ ಹಾಕೋಬೋದು. ಅದರ ಜೊತೆಗೆ ಉಂಟಲ್ಲ ಒಳ್ಳೆಯ ಆಹಾರವನ್ನು ಕೂಡ ಸೇವನೆ ಮಾಡಬೇಕು. ಆದಷ್ಟು ಫ್ರೂಟ್ಸ್ಗಳನ್ನು ಜಾಸ್ತಿ ತಿನ್ನಿ, ವೆಜಿಟೇಬಲ್ಸ್ಗಳನ್ನು ಜಾಸ್ತಿ ತಿನ್ನಿ, ಮತ್ತು ಆಯಿಲ್ ಫುಡ್ಗಳನ್ನು ಸ್ವಲ್ಪ ಕಡಿಮೆ ಮಾಡಿ, ತಿನ್ನೋದನ್ನು ಕಡಿಮೆ ಮಾಡಿ. ಯಾವುದೆಲ್ಲ ಪ್ರೋಟೀನ್ ಇದೆ ನೋಡಿ ಅಂಥದ್ದೆಲ್ಲ ಜಾಸ್ತಿ ತಿನ್ನಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ ಆಯಿತಾ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲನ್ನು ಹೇಗೆ, ಬೆಳ್ಳಗಾದ ಕೂದಲನ್ನು ಹೇಗೆ ಕಪ್ಪಗಾಗುವ ಹಾಗೆ ಮಾಡ್ಬೋದು, ಅದು ಕೂಡ ಹೇರ್ ಡೈ ಬಳಸಿದೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರಲ್ಲಿ ನೋಡಿದ್ದೀರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.